சொல்றேன். सुमति सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं झेजमाम्नाजगेजं सतजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरदे येन प्रादुरभाविभूमिवनजे व्यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाय समीकृत्यापरं सुखं सेवन्ते यत्पदं धीरास्तं भजे वल्लभं श्रियः। ಈಗ 110ನೆಯ ಸುಧಾಮೂಲ ಶ್ಲೋಕಗಳನ್ನ ನೋಡೋಣ. ಮೊದಲಿಗೆ ಭೇದಿನಶ್ಚೈವ ಭೇದಸ್ಯ ವಿಶೇಷೋ ಯದಿ ಗಮ್ಯತೆ ಅಭೇದಾಭೇದಿನೋಶ್ಚೈವ ಕಿಂ ಭೇದೋ ಭೇದ ಭೇದಯೋಃ ವಿಶೇಷೇಣೈವ ಸರ್ವತ್ರ ಯದಿ ವ್ಯವಹೃತಿರ್ಭವೇತ್ ಕಲ್ಪನಾ ಗೌರವಾದೇವ ಕಲ್ಪ್ಯತೆ ತದಾ. ಈಗ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭೇದಿನಶ್ಚೇತಿ ಭೇದಿನಶ್ಚೈವ ಭೇದಸ್ಯ ವಿಶೇಷೋ ಯದಿ ಗಮ್ಯತೆ. ಇದನ್ನ ಸುಧಾದಲ್ಲಿ ಒಂದು 3 ಲೈನ್ ಬಿಟ್ಟು ನೋಡಿದ್ರೆ ನಿಮಗೆ ಅದರ ಅರ್ಥ ಸಿಗತ್ತೆ. ಆಮೇಲೆ ಮತ್ತೆ ಆ ಶಬ್ದಗಳಿಗೆ ಅರ್ಥ ನೋಡೋಣ. 3 ಲೈನ್, ಮೊದಲನೇ ಪ್ಯಾರದಲ್ಲಿ 3 ಲೈನ್ ಆದ್ಮೇಲೆ ತಥಾಚ ಅಂತಿದೆ ನೋಡಿ. ತಥಾಚ ಭೇದಾಭೇದಜೋಹೋ ಘಟ ತನ್ಮಾತ್ರತ್ವ ಅಭಾವೇನ ಪರಸ್ಪರಂ ಭೇದೋಪಪತ್ತೇಹೆ
ನ ಶಬ್ದಯೋಹೋ ಪರ್ಯಾಯತ್ವಂ. ಅಂದ್ರೆ ಇದಕ್ಕೆ ಅರ್ಥ, ಈಗ ಏನ್ ವಿಚಾರ ಬರ್ತಾ ಇದೆ, ಪರ್ಯಾಯ ಶಬ್ದ ಆಗ್ಲಿ ಅಂತ ಅಪತ್ತಿ ಬಂತು. ಪರ್ಯಾಯ ಶಬ್ದ ಅಂದ್ರೆ ಸಮಾನವಾದ ಅರ್ಥ ಕೊಡುವಂತ ಎರಡು ಶಬ್ದ. ಈಗ ಕೃಷ್ಣ ಶಬ್ದ, ರಾಮ ಶಬ್ದ, ನರಸಿಂಹ ಶಬ್ದ ಇದೆಲ್ಲ ಪರ್ಯಾಯ ಶಬ್ದ. ಯಾಕೆಂದ್ರೆ ಈ ಎಲ್ಲಾ ಶಬ್ದಗಳಿಗೆ ಅರ್ಥ ಒಂದೇ ಇದೆ ಅಂತ. ಈ ಎಲ್ಲಾ ಶಬ್ದಗಳಿಗೆ ಏನರ್ಥ, ದೇವರು ಅಂತ ಅರ್ಥ, ಭಗವಂತ ವಿಷ್ಣು ಅಂತಾನೆ ಅರ್ಥ. ಆ ವಿಷ್ಣುವನ್ನೇ ಹೇಳಲಿಕ್ಕೆ ನರಸಿಂಹ, ವಾಮನ, ಹೀಗೆ ಪ್ರತಿಯೊಂದು ಅನೇಕ ಶಬ್ದಗಳಿದೆ. ಇದೆಲ್ಲ ಪರ್ಯಾಯ ಶಬ್ದ ಅಂತ ಕರಿತೀವಿ. ಹಾಗೆ ಇಲ್ಲಿ ಭೇದ ಅನ್ನೋದು ಮತ್ತೆ ಅಭೇದ ಅನ್ನೋದು ಎರಡು ಶಬ್ದ ಇದೆ. ಈ ಭೇದ ಮತ್ತೆ ಅಭೇದ ಅನ್ನುವ ಶಬ್ದ ಇದು ಪರ್ಯಾಯ ಶಬ್ದ ಆಗಿದೆಯೋ ಇಲ್ವೋ ಅಂತ ಒಂದು ಪ್ರಶ್ನೆ. ಈ ಪರ್ಯಾಯ ಶಬ್ದ ಯಾಕಾಗಿದೆ? ವಾಸ್ತವಿಕವಾಗಿ ಭೇದ ಅನ್ನೋದಕ್ಕೆ ಭೇದ ಅಂತ ಅರ್ಥ, ಬೇರೆ ಬೇರೆ ಅಂತ ಅರ್ಥ. ಅಭೇದ ಅನ್ನೋದಕ್ಕೆ ಒಂದೇ ಅಂತ ಅರ್ಥ. ಒಂದೇ ಅನ್ನೋ ಅರ್ಥ ಹೇಳುವಂತ ಶಬ್ದ ಅಭೇದ ಶಬ್ದ. ಬೇರೆ ಅಂತ ಅರ್ಥವನ್ನ ಹೇಳುವಂತಹ ಶಬ್ದ ಭೇದ ಶಬ್ದ. ಹಾಗಾದ್ರೆ ಬೇರೆ ಅಂತ ಹೇಳುವಂತಹ ಭೇದ ಶಬ್ದ, ಒಂದೇ ಅಂತ ಹೇಳುವಂತ ಅಭೇದ ಶಬ್ದ ಎರಡೂ ಒಂದೇ ಅಲ್ಲ, ಹೊಸಗ ಬೇರೆ. ಈಗ ನಮಗೊಂದು ಹೆಸರಿಟ್ಟಿರ್ತಾರೆ, ಕೃಷ್ಣ ಅಂತ ಹೆಸರು, ಮತ್ತೊಬ್ಬನಿಗೆ ರಾಮ ಅಂತ ಹೆಸರು. ಲೋಕದಲ್ಲಿ, ದೇವರ ಬಗ್ಗೆ ಅಲ್ಲ, ಮನುಷ್ಯರಲ್ಲಿ. ಈ ಎರಡು ಶಬ್ದ ಪರ್ಯಾಯ ಶಬ್ದನ ಅಲ್ಲ. ಯಾಕಂದ್ರೆ ಕೃಷ್ಣ ಅಂತ ಕೂಗಿದಾಗ ರಾಮ ಏನ್ ತಿರುಗಲ್ಲ, ರಾಮ ಅಂತ ಕೂಗಿದಾಗ ಕೃಷ್ಣ ಏನ್ ತಿರುಗಲ್ಲ. ಯಾಕೆ? ಕೃಷ್ಣ ಅನ್ನೋ ಶಬ್ದ ಅದು ಕೃಷ್ಣನ ಮಾತ್ರ ಹೇಳ್ತಾ ಇದೆ, ರಾಮ ಶಬ್ದ ರಾಮನನ್ನ ಮಾತ್ರ ಹೇಳ್ತಾ ಇದೆ. ಅದಕ್ಕೋಸ್ಕರ ಆ ಎರಡು ಶಬ್ದಗಳನ್ನ ಪರ್ಯಾಯ ಶಬ್ದ ಅಂತ ಕರಿಬಾರದು. ಯಾಕೆ? ಒಬ್ಬನ ಒಂದು ಶಬ್ದವನ್ನ ಕರೆದಾಗ ಮತ್ತೊಬ್ಬ ವ್ಯಕ್ತಿ ಅವನ್ ತಿರುಗಲ್ಲ, ಮತ್ತೊಂದು ಶಬ್ದವನ್ನ ಕರೆದಾಗ ಈ ವ್ಯಕ್ತಿ ತಿರುಗಲ್ಲ. ಹಾಗಾದ್ರೆ ಪರ್ಯಾಯ ಶಬ್ದ ಅಂತ ಯಾವುದನ್ನ ಕರಿತೀವಿ? ಯಾವ ಶಬ್ದವನ್ನ ಕರೆದಾಗ್ಲೆಲ್ಲ ನಾವು ಅದೇ ವ್ಯಕ್ತಿ ನಾವು ನೋಡ್ತೀವೋ, ಅದೇ ವ್ಯಕ್ತಿ ತಿರುಗ್ತಾನೋ ಅಂತ ಶಬ್ದ. ಈಗ ಒಬ್ಬನಿಗೆನೆ ಶ್ರೀನಿವಾಸ, ಕೃಷ್ಣ ಅನೇಕ ಹೆಸರಿದೆ. ಈಗ ದೇವರಿಗೆ ಆ ಹೆಸರುಗಳು. ಆದ್ರಿಂದ ಯಾವ ಹೆಸರನ್ನ ಕೂಗಿದ್ರು ಕೂಡ ಆ ದೇವರು ತಿರುಗ್ತಾನೆ. ಯಾಕೆ? ಅವಂದೇ ಹೆಸರು, ಪರ್ಯಾಯ ಶಬ್ದಗಳಿದೆ ಅಂತ ಅರ್ಥ. ಇಲ್ಲಿ ಅದೇ ತರ ಭೇದ ಮತ್ತೆ ಅಭೇದ ಎರಡು ಶಬ್ದ ಇದೆ. ಭೇದ ಶಬ್ದ ಅದು ಯಾರನ್ನು ಹೇಳ್ತಾ ಇದೆ? ಭೇದ ಅನ್ನೋ ಅರ್ಥವನ್ನ ಹೇಳ್ತಾ ಇದೆ. ಅಭೇದ ಶಬ್ದ ಅಭೇದ ಅಂದ್ರೆ ಒಂದೇ ಅನ್ನೋ ಅರ್ಥವನ್ನ ಹೇಳ್ತಾ ಇದೆ. ಯಾವಾಗ್ಲಾರು ನಾವು ಭೇದ ಅಂತ ಕರೆದ್ರೆ ಅಭೇದ ಅಂತ ಅರ್ಥನೋ, ಅಭೇದ ಅಂತ ಕರೆದಾಗ ಭೇದ ಅಂತ ಅರ್ಥನೋ ಆದ್ರೆ ಅವಾಗ ಭೇದ ಅಭೇದ ಅಂದ್ರೆ ಒಂದೇ ಅಂತ ಆಯ್ತು. ಆ ಶಬ್ದಗಳು ಒಂದೇ ಅಂತ ಆಗತ್ತೆ, ಅಂದ್ರೆ ಪರ್ಯಾಯ ಶಬ್ದ ಅಂತ ಆಗತ್ತೆ. ಆದ್ರೆ ನಾವು ಈ ಉದಾಹರಣೆಗೆ ದೇವ ಮತ್ತೆ ಜೀವ, ದೇವರಿಗೆ ಜೀವರಿಗೆ ಭೇದ ಇದೆಯೋ ಅಭೇದ ಇದೆಯೋ ಅಂತ ಪ್ರಶ್ನೆ ಕೇಳ್ತೀವಿ. ಯಾರಿಗೆ? ದ್ವೈತ ಸಿದ್ಧಾಂತದವ್ರಿಗೆ. ನಮಗೆ ಕೇಳಿದ್ರು ಪ್ರಶ್ನೆ, ನಾವೇನ್ ಉತ್ತರ ಹೇಳ್ತೀವಿ? ದೇವರು ಬೇರೆ, ಜೀವ ಬೇರೆ. ಹಾಗಾದ್ರೆ ಏನ್ ಶಬ್ದ ಬಳಸ್ತೀವಿ? ದೇವರಲ್ಲಿ ಜೀವರಲ್ಲಿ ಭೇದ ಇದೆ, ಹಾಗೆ ಜಡಕ್ಕೆ ಚೇತನ ಪದಾರ್ಥಕ್ಕೆ ಭೇದ ಇದೆ, ಪಂಚಭೇದ. ಹಾಗಾದ್ರೆ ಎಲ್ಲಾ ಕಡೆ ಪಂಚಭೇದ ಹೇಳ್ಬೇಕಾದ್ರೆ ಜೀವಭೇದ, ಜಡಭೇದ, ಜಡ ಜೀವ ಭೇದ, ಜಡೇಶ್ವರ ಭೇದ, ಹೀಗೆ ಹೇಳ್ತಾ ಹೋಗ್ತೀವಿ. ಜಡ ಜಡ ಭೇದ ಹೀಗೆಲ್ಲ ಹೇಳ್ತೀವಿ. ಈ 5 ಭೇದಗಳಲ್ಲಿ ಭೇದ ಶಬ್ದವನ್ನ ಬಳಸಿದಾಗ ಏನ್ ಅರ್ಥ ಆಗತ್ತೆ? ಏನಿಲ್ಲ, ಜೀವ ಬೇರೆ, ಜಡ ಬೇರೆ, ಜಡ ಬೇರೆ, ಆ ದೇವ್ರು ಬೇರೆ, ಹೀಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ನಿಮ್ಮ ಪ್ರಕಾರ ಭೇದ ಅಭೇದ ಎರಡು ಒಂದೇ ಆಗೋದ್ರೆ ಆಗ ಜೀವರಿಗೆ ದೇವರಿಗೆ ಭೇದ ಇದೆ ಅಂದ್ರೆ ಏನರ್ಥ? ಅವರಿಬ್ರು ಒಂದೇ ಆಗಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಅದ್ವೈತ ವ್ಯಾಖ್ಯಾನ ನಮ್ ವ್ಯಾಖ್ಯಾನ ಒಂದೇ ಆಯ್ತು. ಅದ್ವೈತದವ್ರೇನ್ ಹೇಳ್ತಾರೆ? ಅವರು ಕೂಡ ಅದ್ವೈತದವರು ಹೀಗೆ ಹೇಳೋದು, ಆ ಶಾಸ್ತ್ರದವರು ಜೀವರಿಗೆ ದೇವರಿಗೆ ಅಭೇದ ಇದೆ ಅಂತ ಹೇಳ್ತಾರೆ. ನಮ್ ಪ್ರಕಾರ ಭೇದ ಅಭೇದ ಒಂದೇ ಆಯ್ತು ಅಂತಾದ್ರೆ ಅರ್ಥ ಏನಾಗತ್ತಾಗ? ಭೇದ ಅಂದಾಗ ಅಭೇದ ತಿಳ್ಕೊಳ್ಳಿ, ಅಭೇದ ಅಂದಾಗ ಭೇದನು ತಿಳ್ಕೊಳ್ಳಿ, ಎರಡು ಒಂದೇ ತಾನೆ ಅಂತ. ಈ ರೀತಿ ಒಂದೇ ಅರ್ಥವನ್ನ ಕೊಡುವಂತ ಎರಡು ಶಬ್ದ ಅಂದ್ರೆ ಅದು ಭೇದ ಶಬ್ದ ಅಭೇದ ಶಬ್ದ ಅಂತ ತಗೊಳ್ಬಾರ್ದು. ಅದು ಎರಡೂ ಶಬ್ದಗಳು ಬೇರೆ ಬೇರೆ ಅರ್ಥವನ್ನ ಕೊಡ್ತಾ ಇದೆ ಅಂತ ಒಪ್ಪಬೇಕು. ಸರಿ, ಇದನ್ನ ಒಪ್ಪೋಣ, ಸಂತೋಷ. ನಮ್ಗೆ ಅದು ಇಷ್ಟ ತಾನೆ. ಹೇಗಿದ್ರು ಜೀವರು ಬೇರೆ ದೇವರು ಬೇರೆ, ಭೇದ ಇದೆ, ದೇವರಿಗೂ ಜೀವರಿಗೂ ಭೇದ ಇದೆ, ನಿಜ. ಅಭೇದ ಇದೆಯಾ? ಇಲ್ಲ ಅಂತಾನೆ ನಾವ್ ಹೇಳೋದು. ಅದ್ ನಮ್ಗೂ ಇಷ್ಟನೇ ಅಲ್ವಾ? ಅಂದ್ರೆ ಆ ರೀತಿ ನೀವು ಒಪ್ಪಿದ್ರೆ ಒಂದು ಸಮಸ್ಯೆ. ಯಾಕಂದ್ರೆ ನೀವ್ ತಾನೇ ಹೇಳಿದ್ರಿ, ದೇವರಲ್ಲಿ ಯಾವುದೇ ಗುಣಗಳನ್ನ ಒಪ್ಪಿದ್ರು ಆ ಗುಣಗಳು ಮತ್ತೆ ದೇವರು ಒಂದೇ ಅಂತ ಒಪ್ಪಿದ್ರಿ. ದೇವರಲ್ಲಿ ಜ್ಞಾನ ಇದೆ, ಜ್ಞಾನ ಬೇರೆ ದೇವರು ಬೇರೆನಾ? ಇಲ್ಲ, ಒಂದೇ. ಹಾಗೆ ದೇವರಲ್ಲಿ ಶಕ್ತಿ ಇದೆ, ಶಕ್ತಿ ಬೇರೆ ದೇವರು ಬೇರೆನಾ? ಇಲ್ಲ. ಹೀಗೆ ಪ್ರತಿಯೊಂದು ಗುಣಗಳನ್ನ ನಾವು ದೇವರಲ್ಲಿ ಏನ್ ಒಪ್ತೀವಿ
ಆ ಗುಣ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಇದು ನಮ್ಮ ಸಿದ್ಧಾಂತ. ಆನಂದವನ್ನು ಒಪ್ಪಿದೀವಿ, ಆನಂದ ದೇವರು ಬೇರೆನಾ? ಒಂದೇ. ಆನಂದನೇ ಅವನು, ಅವನೇ ಆನಂದ, ಈಗ ಒಪ್ತೀವಿ. ಹಾಗೆ ಭೇದ ಅನ್ನೋದು ಒಂದು ಧರ್ಮ ದೇವರಿಗೆ. ಹಾಗೆ ಅಭೇದನು ಕೂಡ ದೇವರಲ್ಲಿರುವಂತಹ ಒಂದು ಗುಣನೇ, ಅದು ಒಂದು ಧರ್ಮ. ಹೇಗೆ? ಈಗ ನಮ್ಮ ಭೇದ ದೇವರಲ್ಲಿದೆ. ಹಾಗೆ ದೇವರಲ್ಲಿ ಯಾರ ಭೇದ ಇದೆ? ದೇವರೇ ತಾನೆ. ಈಗ ಮತ್ಸ್ಯ ಕೂರ್ಮ ಎಲ್ಲ ಅದೇ ನಾರಾಯಣನೇ. ನಾರಾಯಣನೇ ಮತ್ಸ್ಯ ಕೂರ್ಮಾದಿಗಳು, ಮತ್ಸ್ಯ ಕೂರ್ಮಾದಿಗಳೇ ನಾರಾಯಣ. ಹೀಗೆ ಅಭೇದ ಇದೆ. ಹಾಗಾದ್ರೆ ಅಭೇದ ಅನ್ನೋದು ಭಗವಂತನಲ್ಲಿ ಒಂದು ಧರ್ಮ, ಅದು ಒಂದು ಸೇರ್ಕೊಂಡಿದೆ ದೇವರಲ್ಲಿ. ಭೇದ ಅನ್ನೋದು ಸೇರ್ಕೊಂಡಿದೆ ದೇವರಲ್ಲಿ, ಅದು ನಮ್ಮ ಭೇದ. ಹಾಗಾದ್ರೆ ಭೇದ ಅಭೇದ ಎರಡೂ ಭಗವಂತನ ಧರ್ಮ ಆದ ಮೇಲೆ ಅದೆರಡು ಬೇರೆ ಬೇರೆ ಅಂತ ಹೇಗೆ ಹೇಳೋದು? ಭೇದ ಅಭೇದ ಒಂದೇ ಆಯ್ತಲ್ಲ. ಹೇಗೆ ಒಂದೇ ನೀರನ್ನ ಎರಡು ಪಾತ್ರೆಗಳಿಗೆ ಹಾಕ್ತೀವೋ ಹಾಗೆ ಆ ಎರಡು ಪಾತ್ರೆಗಳ ನೀರೇನ್ ಬೇರೆ ಅಲ್ಲ, ಪಾತ್ರೆ ಬೇರೆ ಅಷ್ಟೇ ಹೊರತು ಪಾತ್ರೆ ನೀರೇನ್ ಬೇರೆ ಅಲ್ಲ, ಅದು ಒಂದೇ ನೀರೇ. ಹಾಗೆ ಒಂದೇ ಬಂಗಾರದಿಂದ ಮಾಡಿದ ಎರಡು ವಸ್ತು, ಒಂದೇ ಮಣ್ಣಿನಿಂದ ಮಾಡಿದ ಎರಡು ವಸ್ತು, ಅದು ಬೇರೆ ಅಲ್ಲ. ಯಾಕೆ? ಅದೇ ಮಣ್ಣು, ಅದೇ ಬಂಗಾರ, ಅದೇ ನೀರು. ಏನ್ ವ್ಯತ್ಯಾಸ? ಒಂದು ಆಕಾರದಲ್ಲಿ ವ್ಯತ್ಯಾಸ ಅಂತೀವಿ, ಮತ್ತೊಂದು ವ್ಯತ್ಯಾಸ, ಅಷ್ಟು ಬಿಟ್ರೆ ಇನ್ ಯಾವುದೇ ವ್ಯತ್ಯಾಸ ಇಲ್ಲ. ಹೀಗೆ ಗಮನಿಸ್ತಾ ಹೋದಾಗ ಎರಡು ವಸ್ತು ಒಂದೇ ಆಗ್ಬೇಕು ಅಂತ ನಮ್ಗೆ ಇಷ್ಟ ಅರ್ಥ ಆಯ್ತು. ಹಾಗಾದ್ರೆ ಭೇದ ಅಭೇದ ಎರಡೂ ಶಬ್ದಗಳು ಪರ್ಯಾಯ ಶಬ್ದ ಆಗ್ಲಿ, ಪರ್ಯಾಯ ಅಂದ್ರೆ ಒಂದೇ ಅರ್ಥವನ್ನು ನೀಡುವಂತಹ ಶಬ್ದ ಆಗ್ಲಿ ಅಂತ ಆಕ್ಷೇಪ ಮಾಡಿದ್ದಕ್ಕೆ ಏನ್ ಉತ್ತರ ಕೊಟ್ರು ಇವರು ಅಂದ್ರೆ, ನಮ್ಮ ಉತ್ತರ ಭೇದಾಭೇದಯೋ ಘಟ ತನ್ಮಾತ್ರತ್ವ ಅಭಾವೇನ. ನಿಜವಾಗಿ ಘಟ ತಗೊಳ್ಳೋಣ ಅಥವಾ ಪುಸ್ತಕ ತಗೊಳ್ಳೋಣ. ಘಟ ತಗೊಂಡ್ರೆ, ಮಡಿಕೆ ತಗೊಂಡ್ರೆ, ಆ ಮಡಿಕೆಯಲ್ಲಿ ಪುಸ್ತಕದ ಭೇದ ಇದೆ. ಅಂದ್ರೆ ಪುಸ್ತಕ ಮಡಿಕೆ ಬೇರೆ, ಅದೆರಡು ಒಂದೇ ಅಲ್ಲ. ಪುಸ್ತಕ ಭೇದ ಎಲ್ಲಿದೆ? ಮಡಿಕೆಯಲ್ಲಿದೆ. ಹಾಗಾದ್ರೆ ಮಡಿಕೆಯಲ್ಲಿ ಒಂದು ಧರ್ಮ ಬಂತು. ಏನ್ ಧರ್ಮ ಬಂತು? ಅದು ಪುಸ್ತಕಕ್ಕಿಂತ ಬೇರೆ ಆ ಮಡಿಕೆ. ಆದ್ರಿಂದ ಪುಸ್ತಕದ ಭೇದ ಮಡಿಕೆಯಲ್ಲಿ ಬಂದಿದೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಆ ಭೇದ ಬೇರೆ, ಘಟ ಬೇರೆನಾ? ಇಲ್ಲ, ಒಂದೇ ಅದು. ಹಾಗೆ ಘಟ ಘಟನೆ ತಾನೆ, ಮಡಿಕೆ ಮಡಿಕೆನೆ. ಮಡಿಕೆನೆ ಯಾರು ಬಟ್ಟೆ ಅಂತಾರ ಅಥವಾ ಮನುಷ್ಯ ಅಂತಾರ? ಯಾರು ಅನ್ನಲ್ಲ, ಅದು ಮಡಿಕೆ ಮಡಿಕೆನೆ. ಅದು ನಮಗ್ ಚೆನ್ನಾಗ್ ಗೊತ್ತಿದೆ. ಹಾಗೆ ಅದನ್ನೇನಾಯ್ತು, ಮಡಿಕೆಯಲ್ಲಿ ಅಭೇದನೂ ಇದೆ, ಭೇದನೂ ಇದೆ. ಅದು ಎರಡು, ಅದು ಮಡಿಕೆನೇ ಘಟ, ಮಡಿಕೆನೇ ಭೇದ, ಭೇದನೇ ಮಡಿಕೆ, ಮಡಿಕೆನೇ ಅಭೇದ, ಅಭೇದವೇ ಮಡಿಕೆ. ಈಗ ನಾವು ಅರ್ಥವನ್ನ ಹೇಳಬಾರದು, ಆತರ ಅರ್ಥವನ್ನ ಹೇಳಲ್ಲ. ಹೊರತು ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ, ಘಟದಲ್ಲಿ ಏನು ಭೇದ ಇದೆ ಅಭೇದ ಎರಡು ಬೇರೆ ಬೇರೆನೆ. ಅಲ್ಲ, ಬೇರೆ ಬೇರೆ ಹೇಗೆ ಹೇಳಿದ್ರಿ ಅಂದ್ರೆ, ವಿಶೇಷ ಅಂತ ಒಪ್ಪಿದೀವಿ. ಈ ವಿಶೇಷ ಅಂತ ಒಂದು ಒಪ್ಪಿಕೊಂಡು ಯಾವಾಗ್ಲೂ ಬೇರೆ ಬೇರೆ ಅಂತ ಹೇಳ್ತೀವಿ. ಅದು ಸರಿಯಾಗಿದೆ, ಸುಮ್ನೆ ಹೇಳಲ್ಲ. ಎಲ್ಲಿ ನಾವು ಅದನ್ನ ಒಂದೇ ಅಂತ ಹೇಳ್ಬೇಕು, ಎರಡು ವಸ್ತು ಒಂದೇ ಆಗಿರತ್ತೆ, ಎರಡು ಅಂತ ಆಗಿರಲ್ಲ. ಆದ್ರೆ ಎರಡು ಅಂತ ಕರೀತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ವಿಶೇಷ, ಆ ವಸ್ತುಗಳಲ್ಲಿ ಒಂದು ಶಕ್ತಿ, ಆ ವಸ್ತುವಿನ ಒಂದು ಮಹಿಮೆ, ಅದರಿಂದ ಅದು ಎರಡು ಅಂತ ಗೊತ್ತಾಗ್ತಾ ಇರುತ್ತೆ. ಇದು ನಮಗೆ ಅನುಭವ ತುಂಬಾ ಇದೆ ವಿಷಯ. ಈ ಒಂದೇ ಬಟ್ಟೆ, ಒಂದೇ ಒಂದು ಬಟ್ಟೆ ಅನ್ನೋದಕ್ಕಿಂತ ಒಂದೇ ದಾರ ಅನ್ಕೊಡಿ, ಒಂದೇ ತರದ ದಾರಗಳು. ಆ ಎಲ್ಲಾ ದಾರಗಳನ್ನ ಇಟ್ಕೊಂಡು ಎರಡು ಬಟ್ಟೆ ಮಾಡಿದ್ರು, ಎರಡು ವಸ್ತ್ರ. ಅದೇ ಕಲರ್ ಶಾಲು ಹೊದ್ಕೊಂಡಿದ್ದಾರೆ, ನಾವು ಅದೇ ಕಲರ್ ಶಾಲೆ ಹೊದ್ಕೊಂಡಿದ್ದೀವಿ. ಎರಡು ಒಂದೇ ತಾನೆ, ಅದೇ ದಾರದಿಂದನೇ ಮಾಡಿದ್ದಷ್ಟೇ, ಏನ್ ಬೇರೆ ದಾರ ಏನಲ್ಲ. ಅದೇ ದಾರದಿಂದ ಒಂದು ಒಂದು ಪಟ ಮತ್ತೊಂದು ಪಟ, ಅದು ರಕ್ತಪಟ, ಇದೊಂದು ರಕ್ತಪಟ. ಅವನು ಕೆಂಪು ಶಾಲು ಹೊದ್ಕೊಂಡಿದ್ದ, ಇನ್ನೊಬ್ಬನು ಕೆಂಪು ಶಾಲನ್ನೇ ಹೊದ್ಕೊಂಡಿದ್ದ. ಅದ್ ಎರಡೂ ಮಾಡ್ಲಿಕ್ಕೆ ಬೇಕಾದ ದಾರಗಳು ಅದೇ ದಾರ, ಏನ್ ವ್ಯತ್ಯಾಸ ಏನಿಲ್ಲ. ಸರ್, ಯಾವಾಗ ಅದೇ ದಾರಗಳಿಂದ ಎರಡು ಬಟ್ಟೆಯನ್ನ ನಿರ್ಮಾಣ ಮಾಡಿದಾನೋ ಆಗ ನಾವೇನ್ ಹೇಳ್ತೀವಿ, ಆ ಬಟ್ಟೆ ಈ ಬಟ್ಟೆ ಒಂದೇನೋ ಬೇರೆನೋ? ನಿಜವಾಗ ನಾವು ಒಂದೇ ಅಂತೀವಿ. ಯಾಕೆ? ಈಗ ರೇಷ್ಮೆ, ಎರಡು ರೇಷ್ಮೆ ಇದ್ದೆ, ಎರಡು ಕಾಟನ್, ಎರಡು ಅದರದೇ ತಾನೆ, ಅದರಿಂದಲೇ ನಿರ್ಮಾಣ ಮಾಡಿದ ವಸ್ತ್ರಗಳೇ ತಾನೆ. ದಾರಗಳು ಅಂದ್ರೆ ಅದೇ ಬಳಸ್ಕೊಂಡಿದ್ದು, ಬೇರೆ ಬೇರೆ ಅಲ್ಲ. ಒಂದೇ ಕಡೆ ಇದ್ದ ದಾರಗಳನ್ನೇ ನಾವು ಬಳಸ್ಕೊಂಡು ಅದರಿಂದಲೇ ಮಾಡಿದ್ವಿ. ಆವಾಗ ಎರಡು ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎರಡು ಒಂದೇ ಅಂತೀವಿ. ಅದು ರೇಷ್ಮೆ ವಸ್ತ್ರ, ಇದು ರೇಷ್ಮೆ ವಸ್ತ್ರ ಅಂತಾನೆ ಕರಿತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ನಾನು ಒಂದ್ ರೇಷ್ಮೆ ವಸ್ತ್ರ ತಗೊಂಡೆ, ಮತ್ತೊಬ್ಬ ತಗೊಂಡೆ ಇನ್ನೊಬ್ಬ ರೇಷ್ಮೆ ವಸ್ತ್ರ. ಹಾಗೇನ್ ಹೇಳ್ತೀವಿ, ಇಲ್ಲ ಇದು ನಂದು ಅಂತ ಹೇಳ್ತೀವಿ, ಇದು ಅವಂದು ಅಂತ ಹೇಳ್ತೀವಿ. ಇಂದೇನಾಯ್ತು, ನನ್ನ ರೇಷ್ಮೆ ವಸ್ತ್ರ, ಅವನ ರೇಷ್ಮೆ ವಸ್ತ್ರ. ಹಾಗಾದ್ರೆ ರೇಷ್ಮೆ ವಸ್ತ್ರ ಬೇರೆ ಆಯ್ತೋ ಒಂದೇ ಆಯ್ತೋ? ಬೇರೆ ಆಗ್ಲೇಬೇಕು. ಇದು ನನ್ ಮಡಿ, ಅದು ಅವನ್ ಮಡಿ ಅಂತ ಹೇಳ್ತಾರೆ. ವಸ್ತ್ರ ನನ್ ವಸ್ತ್ರ, ಅದು ಅವ್ರ ವಸ್ತ್ರ ಅಂತ. ಇದ್ರಲ್ಲಿ ಭೇದ ಸಾಧನೆ ಮಾಡೋದು ಹೇಗೆ? ಇದೆರಡು ಬೇರೆನಾ ಒಂದೇನಾ? ವಾಸ್ತವಿಕವಾಗಿ ಯೋಚನೆ ಮಾಡಿದ್ರೆ ಎರಡು ಒಂದೇನೆ. ಯಾಕೆಂದ್ರೆ ಒಂದೇ ರೇಷ್ಮೆಯಿಂದಲೇ ಮಾಡಿದ್ದು, ಅದೇನ್ ಬೇರೆ ಬೇರೆನಲ್ಲ. ಅದು ಬೇರೆ ಬೇರೆ ಅಂತ ಹೇಳ್ಬೇಕು. ಯಾಕೆ? ಅದು ನನಗೆ ಸಂಬಂಧಪಟ್ಟಿತ್ತು, ಅದು ಅವನಿಗೆ ಸಂಬಂಧಪಟ್ಟಿತ್ತು. ನಾನು ಬೇರೆ, ಅವನು ಬೇರೆ, ಅವನು ಬೇರೆ. ಅಂದ್ರೆ ಜೀವರಲ್ಲಿ ಭೇದ ಇದೆ, ಎರಡು ಬೇರೆ. ಆದ್ರಿಂದಲೇ ಅವರು ಇಟ್ಕೊಂಡಿರುವಂತಹ ವಸ್ತುಗಳು ಕೂಡ ಬೇರೆ ಬೇರೆ ಅಂತ ಹೀಗೆ ಹೇಳ್ಬೇಕು. ಹೇಗೆ
ಪಾತ್ರೆ ಬೇರೆ ಬೇರೆ ಆದ್ಮೇಲೆ ಪಾತ್ರೆಯಲ್ಲೋ ನೀರು ಬೇರೆ ಆಗತ್ತೆ, ಆ ನೀರು ಒಂದೇ ಅಲ್ಲ. ಅಂದ್ರೆ ಏನರ್ಥ, ನಿಜವಾಗ ಒಂದೇ ಆದ್ರೂ ಸುಮ್ನೆ ವ್ಯವಹಾರ ಮಾಡ್ತೀವಿ ಅಷ್ಟೇ, ಅದು ಬೇರೆ ಬೇರೆ ಅಂತ ಕರೀತಾ ಇದೀವಿ. ಹಾಗಾದ್ರೆ ಇದನ್ನ ಯಾಕೆ ಮಾಡ್ತೀರಿ ಅಂದ್ರೆ, ಇದೇ ಆ ವಸ್ತುಗಳ ಸ್ವಭಾವ, ಅದೇ ಮಹಿಮೆ. ಆ ಪ್ರತಿಯೊಂದು ವಸ್ತುಗಳು ಕೂಡ ಹೀಗೆ ತಾವು ಒಂದೇ ಆಗಿದ್ರು ಕೂಡ ಬೇರೆ ಬೇರೆ ರೂಪವನ್ನ ಪಡೆಯೋ ತರ ನಮಗೆ ಕಾಣಿಸ್ಕೊಂಡು, ನಮಗೆ ಅದು ಬೇರೆ ಇದು ಬೇರೆ ಅನ್ನುವಂತಹ ಶಬ್ದವನ್ನ ಬಳಸ್ಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಇದನ್ನ ಹೇಳಲಿಕ್ಕೆ ಇಷ್ಟು ಪಂಕ್ತಿ ಹೊರಟಿದೆ. ಇಷ್ಟ ಅಭಿಪ್ರಾಯವನ್ನ ಇಟ್ಟುಕೊಂಡು ತಥಾಚ ಭೇದ ಅಭೇದಯೋಹೋ ಘಟ ತನ್ಮಾತ್ರತ್ವ ಅಭಾವೇನ ಪರಸ್ಪರಂ ಭೇದೋಪಪತೆ, ಭೇದವೇ ಬೇರೆ ಅಭೇದವೇ ಬೇರೆ, ಅದು ಎಂದಿಗೂ ಕೂಡ ನ ಶಬ್ದಯೋಹ ಪರ್ಯಾಯತ್ವಂ, ಅದು ಪರ್ಯಾಯ ಶಬ್ದ ಅಂತ ಕರೀಲೇಬಾರದು. ಹಾಗಾದ್ರೆ ಏನ್ ಒಪ್ಪಬೇಕು? ನಿಮ್ಮ ಸಿದ್ಧಾಂತ ಏನು ಅಂದ್ರೆ, ಇದೇ ನಮ್ಮ ಸಿದ್ಧಾಂತ. ಈ ಮುಖ್ಯ, ಈ ಲೈನ್ ತುಂಬಾ ಮುಖ್ಯ. ತತಶ್ಚ ಭೇದಾಭೇದಯೋಹೋ ಪರಸ್ಪರಂ ಅಭೇದ ವಿಶೇಷಶ್ಚ ಅಂಗೀಕಾರ್ಯ ಇತಿ ಅಸತ್ ಇತಿ ಭಾವ. ಭೇದ ಅಭೇದ ಎರಡು ಒಂದೇ, ಅಲ್ಲಿ ವಿಶೇಷವನ್ನ ಒಪ್ಪಬೇಕು ಅನ್ನೋದೇನಿದೆ ಇತಿ ಅಸತ್ ಅಂತ ಈ ರೀತಿ ಈ ಮಾತು ಬಂದಿದೆ. ಇದಾದ್ಮೇಲೆ ಮುಂದಕ್ಕೆ ಹೋಗೋಣ. ಕೊನೆಗೇನಾಯ್ತು? ನೀವ್ ಏನೇ ಅನ್ನಿ, ನೀವು ಧರ್ಮ ಮತ್ತೆ ಧರ್ಮಿ ಅಂದ್ರೆ ಗುಣಗಳಿಗೆ ಮತ್ತೆ ಗುಣಗಳನ್ನ ಹೊಂದಿದ ವ್ಯಕ್ತಿಗೆ ನೀವು ಅದು ದೇವರ ವಿಷಯದಲ್ಲಿ ಭೇದವನ್ನ ಒಪ್ತೀರಿ ಅಂತ ಆದ್ರೆ, ನಿಮ್ಗೆ ಕೊನೆಗೆ ನಮ್ಮ ಸಿದ್ಧಾಂತದಲ್ಲಿ ಒಪ್ಪುವ ವಿಶೇಷವನ್ನ ನೀವು ಕೂಡ ಒಪ್ಪಬೇಕಾಗಿ ಬರುತ್ತೆ. ಅದನ್ನ ಒಪ್ಪದೇ ಇದ್ರೆ ನಿಮಗೂ ಉತ್ತರ ಹೇಳಲಿಕ್ಕೆ ಬರಲ್ಲ ಅಂತ ಇಲ್ಲಿವರೆಗೂ ನಾವು ಅವರಿಗೆ ಉತ್ತರವನ್ನ ಒಪ್ಪಿಸುವಂತೆ ಮಾಡಿ, ಇಲ್ಲಿ ಇದೇ ಸಂದರ್ಭದಲ್ಲಿ ಒಂದು ಸೋಲುಂಠಮ್ ಅಂತ ಒಂದು ಶಬ್ದವನ್ನ ಹಾಕ್ತಾರೆ. ಸೋಲುಂಠಮ್ ಅಂತ, ಅದ ನಂತರ ನೋಡೋಣ, ಅದು ಮುಂದೆ ಹೇಗಿದ್ರು ಬರುತ್ತೆ ಅಲ್ಲಿ. ಸೋಲುಂಠಮ್ ಅಂತ, ಸೋಲುಂಠಮ್ ಅಂದ್ರೆ ಅಪಹಾಸ ಮಾಡೋದು ಅಂತ ಅರ್ಥ. ಸೋಲುಂಠ ವಚನ ಅಂದ್ರೆ ಅಪಹಾಸದ ಮಾತನ್ನ ಹೇಳ್ತಾರೆ ಅಂತ. ಯಾಕಂದ್ರೆ ಇಷ್ಟಾದ್ರೂ ಕೊನೆಗೆ ನಮ್ಮ ತಕ್ಕೆ ಬರ್ತೀಯ ಅಂತ ಆದ್ರೆ ಮೊದಲೇ ಯಾಕೆ ಒಪ್ಪಾರ್ದಿತ್ತು, ಯಾಕೆ ಈಗ ಒಪ್ಪದಿ ಅಂತ ಅದನ್ನ ಹೇಳ್ತಾರೆ. ಅಂತೂ ಇಲ್ಲಿ ಇವಾಗ ಶಬ್ದಗಳಿಗೆ ಅರ್ಥ ನೋಡೋಣ, ಈ ಅನುವ್ಯಾಖ್ಯಾನ ಶ್ಲೋಕಗಳಿಗೆ. ಭೇದಿನಶ್ಚೈವ ಭೇದಸ್ಯ ವಿಶೇಷೋ ಯದಿ ಗಮ್ಯತೆ ಅಭೇದ ಭೇದಿನೋಶ್ಚೈವ. ಹೀಗೆ ಶಬ್ದಗಳೇ ಹೀಗಿರೋದು. ಈ ಶ್ಲೋಕಗಳೆಲ್ಲ ಇನ್ನು ಒಂದು 3-4 ಪಾಠಗಳ ಅಷ್ಟು ಈ ಶ್ಲೋಕಗಳು ಹಾಗೆ ಬರ್ತಾರೆ. ಮಧ್ಯೆ ಬೇರೆ ಬೇರೆ ವಿಷಯಗಳು ಇದೆ, ಆದ್ರೆ ಭೇದ ಅಭೇದ ಅನ್ನೋ ಶಬ್ದಗಳು ಪುನಃ ಪುನಃ ನಮಗೆ ಬರ್ತಾರೆ ಇರುತ್ತೆ. ಆ ತರದ ಅಪೂರ್ವ ಶಬ್ದಗಳು ಕನ್ಫ್ಯೂಷನ್ ಆಗುತ್ತೆ ಕೆಲವು ಸಲ. ಭೇದಿನಶ್ಚೈವ, ಭೇದಿ ಭೇದ, ಅಭೇದಿ ಅಭೇದ, ಎರಡು ಶಬ್ದ ಬಳಸ್ತಾರೆ. ಧನಿ ಧನ, ಜ್ಞಾನಿ ಜ್ಞಾನ, ಈ ತರ ಎಲ್ಲ ಶಬ್ದ. ಧನಿ ಧನ ಅನ್ನೋದಕ್ಕೆ ಏನ್ ವ್ಯತ್ಯಾಸ? ಧನಿ ಅಂದ್ರೆ ದುಡ್ಡಿರೋನ್ಗೆ ಧನಿ ಅಂತೀವಿ, ಧನ ಅಂದ್ರೆ ಅವನ ಹತ್ರ ಇರೋ ದುಡ್ಡು, ಅದು ಧನ ಅಷ್ಟೇ. ಹಾಗಾದ್ರೆ ಧನ ಧನಿ. ಹಾಗೆ ಜ್ಞಾನ ಜ್ಞಾನಿ, ಜ್ಞಾನಿ ಅಂದ್ರೆ ಜ್ಞಾನ ಯಾರ ಹತ್ರ ಇರುತ್ತೋ ಅವನಿಗೆ ಜ್ಞಾನಿ ಅಂತ ಕರಿತೀವಿ. ಜ್ಞಾನ ಅಂದ್ರೆ ಅವನಲ್ಲಿ ಇರುವಂತಹದ್ದು ಜ್ಞಾನ. ಹಾಗೆ ಭೇದ ಭೇದಿ, ಭೇದಿ ಇದ್ರೆ ಭೇದ ಯಾರ ಹತ್ರ ಇರತ್ತಲ್ಲ ಯಾವ ವಸ್ತುವಿನಲ್ಲಿ ಅದನ್ನ ಭೇದಿ ಅಂತ ಕರಿತೀವಿ. ಅದರಲ್ಲಿರೋದು ಏನು? ಭೇದ. ಅಭೇದಿ ಅಂತಂದ್ರೆ ಅರ್ಥ ಅಭೇದ, ಐಕ್ಯ. ಯಾರಲ್ಲಿದೆಯೋ ಅವ್ರನ್ನ ಅಭೇದಿ ಅಂತ ಕರಿತೀವಿ. ಅದರಲ್ಲಿರೋದೇನೋ ಅಭೇದ. ಈಗ ನಮ್ಮ ಸಿದ್ಧಾಂತದಲ್ಲಿ ಭೇದಿ ಸಿದ್ಧಾಂತ, ಭೇದಿ ಸಿದ್ಧಾಂತ ಅಂದ್ರೆ ಅದು ಇನ್ನೊಂದ್ ಅರ್ಥ ಆಗ್ಬಿಡುತ್ತೆ. ಭೇದವತ್ ಸಿದ್ಧಾಂತ ಅಂತ ನಾವು ಹಾಗೆ ಬಳಸೋಣ. ಭೇದವತ್ ಸಿದ್ಧಾಂತ ಅಂದ್ರೆ ಭೇದವನ್ನ ಒಪ್ಪಿಕೊಂಡ ಸಿದ್ಧಾಂತ. ಅಭೇದಿ ಸಿದ್ಧಾಂತ ಅಂದ್ರೆ ಅಭೇದವನ್ನ ಒಪ್ಪಿಕೊಂಡ ಸಿದ್ಧಾಂತ. ಅಭೇದಿಗಳು ಭೇದವಾದಿಗಳು, ಅದನ್ನೇ ಭೇದಿನಃ ಅಂತ ಸಂಸ್ಕೃತದಲ್ಲಿ ಅಭೇದಿನಃ ಅಂತ ಹೇಳ್ತಾರೆ. ಅದು ಭೇದವಾದಿಗಳು ಅಭೇದವಾದಿಗಳು ಅಂತ. ನಾವು ಕೂಡ ಅಭೇದವಾದಿಗಳೇ. ದೇವರಲ್ಲಾಗಬೇಕಾದ್ರೆ ಈಗೆಲ್ಲ ನಾವು ಅದನ್ನೇ ಹೇಳ್ತಾ ಇರೋದು. ದೇವರಿಗೂ ಅವನ ಗುಣಗಳಿಗೂ ಎಂದೆಂದಿಗೂ ಅಭೇದವನ್ನೇ ಒಪ್ಪಬೇಕು, ಐಕ್ಯವೇ ಮುಖ್ಯ ಅಂತ ನಾವು ಹೇಳ್ತೀವಿ. ದೇವರ ವಿಷಯದಲ್ಲಿ ಅವರಾಗಬೇಕಾದ್ರೆ ಭೇದವನ್ನ ಹೇಳ್ತಾರೆ. ಜೀವರಿಗೆ ಮತ್ತೆ ಈ ದೇವರಿಗಾಗಬೇಕಾದ್ರೆ ಅಭೇದವನ್ನೇ ಒಪ್ಪಿದ್ದಾರೆ, ಎರಡು ಒಂದೇ ಅಂತ ಒಪ್ಪಿದ್ದಾರೆ. ಆದ್ರೆ ಎಲ್ಲಿ ಅವರು ಭೇದವನ್ನ ಒಪ್ಪಿಕೊಂಡಿದ್ದಾರೆ ಅಂತಂದ್ರೆ ದೇವರಿಗೂ ಅವನ ಗುಣಗಳಿಗೂ ಐಕ್ಯ ಒಪ್ಪಿಲ್ಲ, ಒಂದೇ ಅಂತ ಒಪ್ಪಿಲ್ಲ. ಯಾಕೆ ಒಂದೇ ಅಂತ ಅವ್ರು ಒಪ್ಪಿಕೊಂಡಿಲ್ಲ ಅಂದ್ರೆ, ಒಂದೇ ಅಂತ ಒಪ್ಪಿದ್ರೆ ಗುಣಗಳೆಷ್ಟು ದೇವರಲ್ಲಿ? ಅನಂತ ಗುಣಗಳನ್ನು ಒಪ್ಪಬೇಕಾಗಿ ಬರುತ್ತೆ. ಏನಾಗ್ಬಿಡತ್ತೆ, ಅವರ ಭಗವಂತ ನಿರ್ವಿಕಾರ, ಅವನಿಗೆ ವಿಕಾರ ಆಗಲ್ಲ. ಅವನು ಒಂದೇ ಸುಮ್ಮನೆ ಇರ್ತಾನೆ, ಅವನಿಗೇನ್ ವಿಕಾರ ಆಗಲ್ಲ. ನೀವು ಒಂದೊಂದೇ ಗುಣ ಒಪ್ತಾ ಹೋದರೆ ಆ ಭಗವಂತನಲ್ಲಿ ವಿಕಾರ ಬರುತ್ತೆ. ಆ ವಿಕಾರವನ್ನ ಅವ್ರಿಗೆ ಸಹಿಸ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಯಾವುದೇ ಗುಣನೂ ಅವನಲ್ಲಿಲ್ಲ, ಅವನಿಗಿಂತ ಬೇರೆ ಅನ್ಬಿಡ್ತಾರೆ. ಅದ್ ಬೇರೆ ಅಂತ ಒಪ್ಪದ್ದು ಏನ್ ಮಾಡ್ತಾರೆ ಅವರು ಅಂತಂದ್ರೆ, ಹೇಗೆ ಈ ಶಾಖಾಗ್ರಸ್ಥ ಚಂದ್ರ ಅಂತ ಹೇಳ್ತೀವಿ. ಶಾಖ ಅಗ್ರಸ್ಥ ಚಂದ್ರ, ಒಂದು ಕೊಂಬೆ ನೋಡ್ತೀವಿ, ಚಂದ್ರ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ನೋಡು ಆ ಕೊಂಬೆ ನೋಡ್ಕೊಂಡು ಹೋಗೋ, ಆ ಕೊಂಬೆಯಲ್ಲಿದ್ದಾನೆ ಚಂದ್ರ.
ಶಾಖಾಯಾಮ್ ಚಂದ್ರ, ಕೊಂಬೆಯಲ್ಲೇ ಇದು ಚಂದ್ರ ಇದ್ದಾನೆ ಅಂತ. ಆ ಮರದ ಹತ್ರ ಹೋದ್ವಿ, ಮರದ ಹತ್ರ ನಿಂತ್ಕೊಂಡ್ವಿ, ಆ ಕೊಂಬೆ ನೋಡಿದ್ವಿ, ಕೊಂಬೆ ಮೇಲೆ ಚಂದ್ರ ಕಂಡ. ವಾಸ್ತವಿಕವಾಗಿ ಚಂದ್ರ ಎಲ್ಲಿರೋದು? ಅವನ್ ಎಲ್ಲೋ ದೂರದಲ್ಲಿ ಆಕಾಶದಲ್ಲಿ ಇದ್ದಾನೆ. ಆದ್ರೆ ಆಕಾಶದಲ್ಲಿರೋ ಚಂದ್ರ ನಮ್ಮ ಮನೆ ಹತ್ರ ಇರೋ ಮರದ ಕೊಂಬೆ ಮೇಲೆ ಹೇಗೆ ಕಾಣಿಸ್ಲಿಕ್ಕೆ ಸಾಧ್ಯ? ಕಾಣಿಸ್ತಂತಾನೆ, ಕಾಣಿಸ್ತಾನೆ. ಅಂದ್ರೆ ಅಭಿಪ್ರಾಯ ಏನು? ಅದು ಕಾಣಿಸೋದಷ್ಟೇ. ವಸ್ತುತಃ ಆ ಚಂದ್ರನಿಗೂ ಈ ಮರದಲ್ಲಿರೋ ಕೊಂಬೆಗೂ ಏನು ಸಂಬಂಧ ಇಲ್ಲವೇ ಇಲ್ಲ. ಹಾಗೆ ದೇವರಿಗೂ ದೇವರ ಗುಣಗಳಿಗೂ ಇದೇ ಸಂಬಂಧ. ಕೊಂಬೆಯಲ್ಲಿರೋ ಚಂದ್ರನಂತೆ ಶಾಖಾಗ್ರಸ್ಥ ಚಂದ್ರನ್ಯಾಯ ಅಂತ. ಶಾಖ, ಒಂದು ಮರದ ಕೊಂಬೆಯ ಮೇಲಿರುವ ಚಂದ್ರ ಹೇಗೆ ಆ ಮರದ ಕೊಂಬೆ ರೆಂಬೆಗಳ ಮೇಲೆ ಇಲ್ಲವೋ, ಅದೇ ತರ ದೇವರಲ್ಲೂ ಯಾವುದೇ ಗುಣಗಳು ಇಲ್ಲ. ಆದ್ರೆ ದೇವರನ್ನ ನಾವು ಪರಿಚಯ ಮಾಡ್ಬೇಕಲ್ಲ. ಈಗ ದೇವರೆಲ್ಲೋ ಚಂದ್ರನ್ ತರ ಇದ್ದಾನೆ, ಆಕಾಶದಲ್ಲಿ ಇದ್ದಾನೆ ದೇವ್ರು. ಅವ್ನ್ ಪರಿಚಯ ಮಾಡೋದು ಹೇಗೆ? ನಮಗ್ ಗೊತ್ತಿರೋ ಗುಣಗಳನ್ನ ಇಟ್ಕೊಂಡು ನೋಡು, ಆ ಗುಣ ಇರೋನ್ ದೇವ್ರು, ಈ ಗುಣ ಇರೋನ್ ದೇವ್ರು ಅಂತ ಹೇಳ್ತೀವಿ. ವಾಸ್ತವಿಕವ ಆ ಗುಣ ಇರೋದೇ ಎಲ್ಲೋ, ಆ ದೇವ್ರು ಇರೋದೇ ಎಲ್ಲೋ, ಸಂಬಂಧವೇ ಇಲ್ಲ ಎರಡಕ್ಕೂ. ಹೀಗೆ ನಾವು ಅನೇಕ ವಸ್ತುಗಳನ್ನ, ಮೇಲಿರುವಂತಹ ದೂರದಲ್ಲಿರೋ ಪದಾರ್ಥವನ್ನು ತೋರಿಸ್ಬೇಕಾದ್ರೆ ಹತ್ತಿರದಲ್ಲಿರೋ ವಸ್ತುವನ್ನು ತಗೊಂಡು ತೋರಿಸ್ತೀವಿ. ವಸ್ತುತಃ ನಾವು ನೋಡ್ತಾ ಇರೋ ಹತ್ತಿರದ ವಸ್ತುವಿಗೂ ಅದಕ್ಕೂ ಏನೂ ಸಂಬಂಧ ಇರಲ್ಲ. ಇದೇ ತರ ದೇವರಿಗೂ ದೇವರ ಗುಣಗಳಿಗೂ ಭೇದ ಅಂದ್ರೆ ಅವ್ರು ಒಪ್ತಾರೆ. ಯಾಕೆ? ಅದು ಬೇರೆ ಇದು ಬೇರೆ ಅಂತ. ಹೀಗೆ ಎಲ್ಲಿ ಒಪ್ಪಬೇಕೋ ಅಲ್ಲಿ ಒಪ್ಪಲ್ಲ, ಎಲ್ಲಿ ಒಪ್ಪಬಾರ್ದೋ ಅಲ್ಲಿ ಒಪ್ತಾರೆ. ಇದು ಪರಿಸ್ಥಿತಿ. ಅಂತೂ ಭೇದ ಅಭೇದಜೋಹೋ, ಇಲ್ಲಿವರೆಗೇನಾಯ್ತು? ನೀವು ಕೊನೆಗಾದ್ರೂ ಭೇದವನ್ನ ಒಪ್ಪೋರು ನೈಯಾಯಿಕರಿಗೆ ದೋಷ, ನ್ಯಾಯ ಶಾಸ್ತ್ರದವರು ನೀವೇನು ಹೇಳ್ತೀರಿ ಭೇದ ಭಗವಂತನಿಗೂ ಅವನ ಧರ್ಮಗಳಿಗೂ ಅಂತ, ಅದು ಸರಿ ಇಲ್ಲ ಅಂತ ಇಲ್ಲಿವರೆಗೆ ಖಂಡನೆ ಮಾಡಾಯ್ತು. ಇಷ್ಟಾದ್ಮೇಲೆ ಒಂದು ಕಲ್ಪನಾ ಗೌರವ ಅಂತ ಒಂದು ದೋಷ ಹೇಳ್ತಾರೆ. ಕಲ್ಪನಾ ಗೌರವ ಅಂತ ಶಾಸ್ತ್ರದಲ್ಲಿ ತುಂಬಾ ದೊಡ್ಡ ದೋಷ. ಈ ಕಲ್ಪನಾ ಗೌರವ ಅಂತ ಯಾವಾಗ್ಲೂ ಅಂದ್ರೆ ಕಲ್ಪನೆ ಎಷ್ಟಂತ ಗೌರವ ಅಂದ್ರೆ ಅಲ್ಲಿಂದ ಬರೋಣ. ಗೌರವ ಅಂದ್ರೇನು? ಭಾರ ಅಂತ ಅರ್ಥ. ಗುರುತನ ಅಂತ ಹೇಳ್ತೀವ, ಗುರುತ್ವ, ಭಾರ. ಗೌರವ ಅಂದ್ರೆ ಭಾರ ಆಗ್ಬಾರ್ದು. ಶಾಸ್ತ್ರದಲ್ಲಿ ಒಂದಿಷ್ಟು ಕಲ್ಪನೆ ಮಾಡ್ಲಿಕ್ಕೂ ಒಂದಿಷ್ಟು ಹಕ್ಕಿರತ್ತೆ. ಸುಮ್ನೆ ಏನೋ ಕಲ್ಪನೆ ಮಾಡ್ತಾ ಹೋಗೋದಲ್ಲ. ಇಡೀ ಜಗತ್ತನ್ನು ಒಪ್ನೆ ಮಾಡ್ಲಿ. ಹೇಗೆ ಅಂದ್ರೆ ಇವಾಗ ಉದಾಹರಣೆಗೆ ಈಗ ಒಂದ್ ಮನೆ ಕಟ್ಬೇಕಾಗಿರುತ್ತೆ. ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಜನ ಬೇಕು? ಬೇಕಾದಷ್ಟು ಜನ ಬೇಕು. ಇವನ್ ಒಬ್ಬನೇ ಮನೆ ಕಟ್ಟದ ಅಂತ ಹೇಳ್ತಾ ಇರ್ತೀವಿ. ಯಾರ ಮನೆ ಓನರ್ ಇರ್ತಾನಲ್ಲ ಅವ್ನ್ ಮನೆ ಕಟ್ಟದ, ಯಾಕೆ ಅವ್ನ ಮನೆ ಗೃಹ ಪ್ರವೇಶ ಇತ್ತು, ಅವನೇ ಮನೆ ಕಟ್ಟದ ಅಂತ. ಮನೆ ಕಟ್ಟದವನ್ ಇವನ? ನಿಜವಾಗಿ ಅವ್ನ್ ಏನ್ ಮನೆ ಕಟ್ಲಿಲ್ಲ. ಮನೆಯ ಒಡೆತನ ಅವನಿಗಿದೆ ಅಷ್ಟೇ, ಮನೆಯ ಸ್ವಾಮಿ ಅವನಷ್ಟೇ. ಮನೆ ಕಟ್ಟಿದ್ ಎಷ್ಟ್ ಜನ? ಬೇಕಾದಷ್ಟು ಜನ ಕೆಲಸದವ್ರು ಇದ್ರು, ಅವರೆಲ್ಲ ಸೇರಿ ಆ ಮನೆಯನ್ನ ಕಟ್ಟಿದ್ರು. ನಾವಾಗ ಹೇಳ್ತೀವಿ ಏನಂದ್ರೆ ಶಾಸ್ತ್ರದಲ್ಲಿ ಕಲ್ಪನಾ ಗೌರವ. ಯಾಕೆ ಅಷ್ಟೊಂದ್ ಜನರನ್ನ ಕಲ್ಪನೆ ಮಾಡ್ತೀರಿ? ಅಷ್ಟು ಜನರು ಯಾರು ಇಲ್ಲ, ಅವರೆಲ್ಲ ಸುಳ್ಳು. ಕಟ್ಟದವನ್ ಇವನೊಬ್ನೇ ಅಷ್ಟೇ, ಒಬ್ನೇ ಅಂತ ಹೇಳ್ತೀವಿ. ಅದ್ ಹೇಳಿದ್ರೆ ಯಾರೋ ನಂಬ್ತಾರ? ಅದ್ ಸಾಧ್ಯ ಇಲ್ಲ. ಅನುಭವ ವಿರೋಧ ನಾವು ನೋಡಿದೀವಿ. ಇಷ್ಟು ದಿವಸ, ಇಷ್ಟು ತಿಂಗಳುಗಟ್ಲೆ ಅವರೆಲ್ಲ ಕಷ್ಟಪಟ್ಟು ಕಟ್ಟಿದ್ದಾರೆ ಆ ಮನುಷ್ಯರೆಲ್ಲ. ಹಾಗಾದ್ರೆ ತುಂಬಾ ಜನ ಅದನ್ನ ನೋಡಿ ಕಟ್ಟಿದ್ದಾರೆ, ಅದನ್ನೆಲ್ಲ ಮಾಡಿ ಕಟ್ಟಿದ್ದಾರೆ. ಆದ್ರೆ ಅದರ ಒಡೆತನ ಆಮೇಲೆ ಅನುಭವಿಸೋನೊಬ್ನೆ, ಆ ಮನೆ ಒಡೆತನ, ಆ ಮನೆ ಹಕ್ಕುದಾರ ಅವನೊಬ್ನೆ. ಆದ್ರಿಂದ ಅವನು ಮಾತ್ರ ಅವನೇ ಮನೆ ಕಟ್ಟಿದ ಅಂತ ಹೇಳ್ತೀವಿ ಅಷ್ಟೇ. ಹಾಗಾದ್ರೆ ಏನಾಯ್ತು? ಒಂದು ಮನೆ ಕಟ್ಲಿಕ್ಕೆ 100 ಜನ ಅಲ್ಲಿ ಬೇಕಾಗತ್ತೆ. ಆ 100 ಜನ ಕಟ್ಟುವಂತಹ ಮನೆಯನ್ನ ಒಬ್ಬನೇ ಕಟ್ಟದ ಅನ್ನೋ ತರ ಮಾತಾಡ್ತೀವಿ ಅಷ್ಟೇ. ವಾಸ್ತವಿಕವಾಗಿ ಅಲ್ಲಿ ಹೀಗೆ ಹೇಳಿದ್ರೆ ಇಲ್ಲ 100 ಜನ ಹೇಳ್ಬಿಟ್ರೆ ಕಲ್ಪನಾ ಗೌರವ. ಎಷ್ಟೊಂದ್ ಜನರನ್ನ ಕಲ್ಪನೆ ಮಾಡ್ಬೇಕಾಗ್ ಬರುತ್ತೆ. ಅದು ತುಂಬಾ ಗೌರವ. ಯಾಕೆ? ಒಬ್ಬರಿಂದಲೇ ಕಟ್ಟಲ್ಪಟ್ಟಿದೆ ಮನೆ ಅಂದ್ರೆ ಒಂದು ಮನೆಯನ್ನ ಒಬ್ಬನೇ ಕಟ್ಟಿದಾನೆ ಅಂತ ಹೇಳೋದ್ರಲ್ಲಿ ತುಂಬಾ ಕಡಿಮೆ ಇದೆ. ತುಂಬಾ ಜಾಸ್ತಿ ಗೌರವ ಎಲ್ಲಿ? ಗುರು ಭಾರ ಎಲ್ಲಿ? ಅಷ್ಟೊಂದ್ ಜನ ಕಟ್ಟಿದ್ದಾರೆ ಅಂತ ಇಟ್ಕೊಂಡು ಯಾರು ಕೂಡ ಏನಂತ ಹೇಳಲ್ಲ, ಒಬ್ನೇ ಮನೆ ಕಟ್ಟಿದಾನೆ ಅಂತ ಹೇಳಲ್ಲ, ಎಲ್ರೂ ಸೇರಿ ಕಟ್ಟಿದ್ದಾರೆ ಅಂತ. ಆದ್ರೆ ಅವನೊಬ್ನೇ ಅದಕ್ಕೆ ಸ್ವಾಮಿ ಅನ್ನೋ ಅರ್ಥದಲ್ಲಿ ಒಬ್ನೇ ಅವ್ನ್ ಕಟ್ಟಿದ ಮನೆ ಕಟ್ಟಿದ ಅಂತ ಎಷ್ಟೇ ಹೇಳೋದು ಅಂತ ಅರ್ಥ. ಅದ್ ನಮ್ಗೆಲ್ಲ ಗೊತ್ತಿರತ್ತೆ, ಬೇಕಾದಷ್ಟು ಜನ ಕಟ್ಟಿದ್ದಾರೆ ಅಂತ. ಹೀಗೊಂದು ವಿಷಯ ಬರುತ್ತೆ ಶಾಸ್ತ್ರದಲ್ಲಿ. ಇದನ್ನೆಲ್ಲ ಇಟ್ಟುಕೊಂಡು ಮುಂದಿನ ಭಾಗ ಓದಬೇಕು. ಆ ಕಲ್ಪನಾ ಗೌರವ ಅಂತ ಒಂದು ಪದ ಬಂದಿದೆ. ಮತ್ತೆ ಅದನ್ನ ವಿಸ್ತಾರವಾಗಿ ಬಿಡಿಸ್ತೀನಿ ಮತ್ತೆ ನಾಳೆ ದಿವಸ ಅಂತ ಹೇಳ್ತಾ, ನಾಳೆ ದಿವಸ ಇದರ ವಿಸ್ತಾರ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ.